ಸರ್ಕಾರ ರೈತರಿಗೆ ನೀಡಿರ್ತಕ್ಕಂಥ ಸೌಲಭ್ಯವನ್ನು ಇಲ್ಲಿ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡು ರೈತರಿಗೆ ದೌರ್ಜನ್ಯವಾಗಿ ಮೂಟೆಗಳನ್ನೆಲ್ಲ ತಗೊಂಡು ಕಿತ್ಕೊಂಡು ದೌರ್ಜನ್ಯ ಒಬ್ಬೊಬ್ಬರು 3-4 ಇಷ್ಟ ಬಂದಾಗ ತಗೊಂಡಿದ್ದಾರೆ. ಜೊತೆಯಲ್ಲಿ MLA ಪಾಲಯರ್ಸು ಮತ್ತು MP ಪಾಲಯರ್ಸು ಬಂದುಬಿಟ್ಟು ಅವ್ರು ಇಷ್ಟ ಬಂದವರಿಗೆ 3-4-5 ಇಷ್ಟ ಬಂದಂಗೆಲ್ಲ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ. ಇದು ಸರ್ಕಾರ ಸವಲತ್ತುಗಳು ಬಡವರಿಗಾಗಲಿ ಸಾಮಾನ್ಯ ರೈತರಿಗೆ ಸಿಗ್ತಾ ಇಲ್ಲ. ಇದು ದಯವಿಟ್ಟು ಅಧಿಕಾರಿಗಳು ಗಮನ ತಗೊಂಡು ಮುಂದಿನ ವರ್ಷಗಳಲ್ಲಿ ಹಿಂಗೆ ಮಾಡಬೇಕು. ಈ ರೀತಿ ದೌರ್ಜನ್ಯ ತಗೊಂಡೋದ್ರೆ ರೈತರಿಗೆ, ಸಾಮಾನ್ಯ ರೈತರಿಗೆ, ಬಡವರಿಗೆ ಅನುಕೂಲ ಆಗೋದಿಲ್ಲ. ಏನಿದ್ರು ಇದನ್ನ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು. ಇಲ್ಲ ಅಂದರೆ ಇದನ್ನು ಕೊಡುವುದೇ ಬೇಡ. ಸಿಕ್ಕುವರಿಗೆ 4-5 ಮೂಟೆ ತಗೊಂಡು ಹೋಗ್ತಾ ಇದ್ದಾರೆ. ಸಿಗದೇ ಇರೋರಿಗೆ ಒಂದೂ ಸಿಗ್ತಾ ಇಲ್ಲ. ಪಾಪ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ, ಒಬ್ಬರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಮೊದಲು ಬಂದವರು ಸಿಟಿ ರೂಲ್ಸ್ ನಂಬರ್ ಪ್ರಕಾರ ಕೊಡ್ತೇವೆ ಅಂತ ಹೇಳಿ ನಂಬರ್ ಪ್ರಕಾರ ಮಾಡಿಕೊಂಡ್ರು. ಮತ್ತೆ ನಂಬರ್ ಕೊಡ್ತಾ ಇದ್ರೆ ಅಧಿಕಾರಿಗಳು ಅವ್ರನ್ನ ಕನ್ಸಿಡರ್ ಮಾಡಿದಾನೆ. ಈ ದೌರ್ಜನ್ಯವಾಗಿ ಬಂದುಬಿಟ್ಟು ಫಾಲೋವರ್ಸ್ ಎಲ್ಲ ಇಷ್ಟ ಬಂದಂಗೆ ತಗೊಂಡು ಅವ್ರ ಫಾಲೋವರ್ಸ್ ಎಲ್ಲ ತಗೊಂಡು ಕೊಟ್ಬಿಡ್ತಾ ಇದ್ದಾರೆ. ಈ ರೀತಿ ಕೊಟ್ಟರೆ ಬಡವರು ಮತ್ತು ಸಾಮಾನ್ಯ ಜನರು 2014ರಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದ ರಾಜಕೀಯ ಸ್ವರೂಪವನ್ನು ಅವರು ಬದಲಾಯಿಸ್ಬಿಟ್ಟು ನಿರಂತರವಾಗಿ ಅವರ ರಾಜಕೀಯ ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ಅವರ ರಾಜಕೀಯ ಹಿನ್ನೆಲೆ ರಕ್ತಸಿಕ್ತವಾಗಿದೆ. ಗುಜರಾತ್ನ ಮುಖ್ಯಮಂತ್ರಿ ಆದಾಗಲಿಂದಲೂ ಕೂಡ ಸಾವಿರಾರು ಜನರ ಮಾರಣ ಹೋಮಕ್ಕೆ ಇವತ್ತು ಸಾಕ್ಷಿಯಾಗಿದೆ ಅವರ ಆಡಳಿತ. ಈಗ ನರೇಂದ್ರ ಮೋದಿ ಕೇಂದ್ರದಲ್ಲಿ ಬಂದ ಮೇಲೆ ನಾನು ವಿಶ್ವಗುರುಗಳಂತ ಹೇಳ್ಕೊಂಡಿದ್ದರೂ ಕೂಡ ಆತನ ಯೋಗ್ಯತೆಗೆ ಕನಿಷ್ಠ ಮಣಿಪುರದಲ್ಲಿ ನಡೀತಾ ಇರುವಂಥ ಗಲಭೆಗಳನ್ನು ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಜೊತೆಗೇ ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ಸ್ವತಂತ್ರ ತನಿಖಾ ಸಂಸ್ಥೆಗಳು ED ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಆಯ್ಕೆಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಇವತ್ತು ಸಂವಿಧಾನೇತರ ಸಂಸ್ಥೆಗಳನ್ನು ಇವತ್ತು ಅವರ ತಿರುಚಿಬಿಟ್ಟು ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಂಡು ವಿಪಕ್ಷಗಳ ಮೇಲೆ ಅವನ್ನು ಛೂ ಬಿಡುವಂತಹ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನು, ಕುತಂತ್ರಗಳನ್ನು ಇವತ್ತು ನರೇಂದ್ರ ಮೋದಿ BJP ಸರ್ಕಾರ ಮಾಡ್ತಾ ಇದೆ. ಇವೆಲ್ಲವೂ ಕೂಡ RSS ಪ್ರೇರಿತ ನರೇಂದ್ರ ಮೋದಿಯ ನಿರ್ದೇಶನಗಳು. ಆದ್ದರಿಂದ ಏನಿವತ್ತು ಕಾಂಗ್ರೆಸ್ ಜನಪ್ರತಿನಿಧಿಗಳ ಮೇಲೆ ಅವ್ರು ಮಾಡ್ತಾ ಇರುವಂಥ ದಾಳಿಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಮಟ್ಟದ ಹೋರಾಟವನ್ನು ಧೈರ್ಯವಾಗಿ ಈ ನರೇಂದ್ರ ಮೋದಿಯ ಕುತಂತ್ರಗಳನ್ನು ಎದುರಿಸುವ ಶಕ್ತಿ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ. ಯಾಕೆಂದರೆ ಈ ದೇಶವನ್ನು ಕಟ್ಟಿರೋದು ಕಾಂಗ್ರೆಸ್ಸು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದು ಕಾಂಗ್ರೆಸ್ಸು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಟ್ಟಿರುವಂಥ ದೇಶದೊಳಗಡೆ ಬಂದು ತೂರಿಕೊಂಡು ಇವತ್ತು ಈ ಮನೆ ಸರಿ ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡ್ತಾ ಇರುವಂಥ ನರೇಂದ್ರ ಮೋದಿಗೆ ಈ ಸಂದರ್ಭದಲ್ಲಿ ನಾವು ಧಿಕ್ಕಾರವನ್ನು ಕೂಡ್ತಾ ಇದ್ದೀವಿ. ಕೂಡಲೇ ED ದಾಳಿಗಳನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.